I am Dr. S.M. Raju, retired IAS officer and inventor of herbal compounds for incurable diseases. ಊಟ ಆಗಿದ್ಮೇಲೆ ಒಂದು 280, 320 ಒಂದೊಂದ್ಸರಿ 370 ಎಲ್ಲ ಬರೋದು. ಇವಾಗ ಊಟ ಆದಮೇಲೆ 190 to 300. ಊಟಕ್ಕಿಂತ ಮುಂಚೆ 100, 110 200 ಏನೋ ಇತ್ತು, ಅದಕ್ಕಿಂತ ಜಾಸ್ತಿನೇ 225 ಹೋಗಿತ್ತು. ಮತ್ತು ಆಮೇಲೆ ನಮ್ಮ ಮಾವ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಇದು ನನಗೆ. ಇಲ್ಲಿಗೆ ಬಂದಮೇಲೆ 1 ಮಂತ್ ಅಂದರೆ 2 ಬಾಟಲ್ ಇದನ್ನ ತಗೊಂಡೆ, 1 ಮಂತ್ ತಗೊಂಡೆ. ಇದರಿಂದ ಈಗ 130ಗೆ ರಿಡ್ಯೂಸ್ ಆಗಿದೆ ನಂದು. ಅನ್ಕಂಟ್ರೋಲ್ ಡಯಾಬಿಟೀಸ್ ಆಗಿರ್ಬೋದು, ಇದಕ್ಕೆ ಇದು ಅತ್ಯುತ್ತಮ ಆಹಾರ ಅಥವಾ ಸೂಪರ್ ಡಯಟ್. ಈಗ ಈ ಒಂದು ಅತ್ಯುತ್ತಮ ಆಹಾರದಲ್ಲಿ ಏನು ತಿನ್ನಬಾರದು ಅನ್ನೋದು ನಾನು ಹೇಳಿದ್ದೀನಿ. ಇದನ್ನು ಎಲ್ಲರೂ ಸಹ ಫಾಲೋ ಮಾಡಿದರೆ ನನ್ನ ಸಪ್ಲಿಮೆಂಟ್ ಆಗಲಿ ನನ್ನ ಮೆಡಿಸಿನ್ ಆಗಲಿ ಅಂತ ಅನ್ಬೋದು, ಎಫೆಕ್ಟಿವ್ ಆಗೋದು ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿ 5 ಗ್ರಾಮಿಗಿಂತ ಮೇಲೆ ಉಪ್ಪು ತಿನ್ನಬಾರ್ದು. ಅದಕ್ಕೆ ಸಿಂಪಲ್ ಏನು ಮಾಡಬೇಕಂದ್ರೆ 1 ಗ್ರಾಮ್ದು ಸಾಶೆ ಸಿಗುತ್ತೆ ಸಾಲ್ಟ್ದು. ಆ ಸಾಶೆ 1 ಗ್ರಾಮ್ ಪಾಕೆಟನ್ನ ಬೆಳಗ್ಗೆ ನಾಷ್ಟಕ್ಕೆ 1 ಗ್ರಾಮು, ಮಧ್ಯಾಹ್ನ 1 ಗ್ರಾಮು, ಸಂಜೆ 1 ಗ್ರಾಮು. ಆವಾಗ ರಿಸಲ್ಟ್ ನೋಡ್ಬೋದು. ಯಾಕೆಂದರೆ ಸಾಲ್ಟು ಅಂದರೆ ಉಪ್ಪು ಮತ್ತು ಎಣ್ಣೆಗಳು ಮಿಕ್ಸ್ ಆದಾಗೇನೆ ಬ್ಲಾಕೇಜಸ್ ಆಗೋದು ಅಂತ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ. ಅದಾದಮೇಲೆ ಬಾಡಿನಲ್ಲಿ ಹೂತಾ ಇದ್ದರೆ, ಅಂದರೆ ವಾಟರು ಲಂಗಲ್ಲಿರಲಿ, ಹೊಟ್ಟೆಯಲ್ಲಿರಲಿ ಅಥವಾ ಕಾಲಿನಲ್ಲಿ ಹೂತಾ ಇರ್ತಂದರೆ ಆವಾಗ 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು. ಮತ್ತು ಯಾವುದೇ ಎಣ್ಣೆ, ತುಪ್ಪ, ಬೆಣ್ಣೆ ತಿನ್ನಬಾರ್ದು. ಬರೀ ಒಗ್ಗರಣೆಗೆ ಏನು ನಾವು ಅರ್ಧ ಟೀ ಸ್ಪೂನ್ ಯೂಸ್ ಮಾಡ್ತೀವಿ, ಒಂಥರ ಒಂದು ಒಳ್ಳೆ ಅರೋಮಾ ಅಂದರೆ ಒಂದು ಒಳ್ಳೆಯ ರೀತಿ ಅದು ಟೇಸ್ಟ್ಗೆ ಅಷ್ಟೇ ಯೂಸ್ ಮಾಡಬೇಕು. ಯಾವುದೇ ಹಾಲು ಮತ್ತು ಅದರ ಪ್ರಾಡಕ್ಟ್ಸ್ ಅಂದರೆ ಕ್ರೀಮ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಇವೆಲ್ಲ ತಿನ್ನಬಾರ್ದು. ಆದರೆ ಇದು ಮೊಸರು ತುಂಬ ಇಂಪಾರ್ಟೆಂಟ್, ಅದು ತಿನ್ನಬೇಕು. ಮತ್ತು ಬೇಕ್ರಿ ಪ್ರಾಡಕ್ಟ್ಸು, ಕೇಕ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಕುಕ್ಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಅದನ್ನು ತಿನ್ನಬಾರ್ದು. ಮತ್ತು ಆಲ್ಕೋಹಾಲ್ ಮತ್ತು ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಕುಡಿಬಾರ್ದು. ಫ್ರೂಟ್ ಜ್ಯೂಸಸ್ಸು, ಫ್ರೆಶ್ ಜ್ಯೂಸ್, ಅದು ಏನು ಎಡಿಮಾ ಅಂದರೆ ವಾಟರ್ ಅಕ್ಯುಮುಲೇಷನ್ ಇಲ್ಲ ಅಂದರೆ ಬಾಡಿನಲ್ಲಿ ಕುಡಿಬೇಕು, ಇಲ್ಲಾಂದರೆ ಕುಡಿಬಾರ್ದು. ಈ ಪ್ಯಾಕ್ಡ್ ಜ್ಯೂಸ್ ಅಂತೂ ಕುಡಿಲೇಬಾರ್ದು. ಮತ್ತು ಏನು ತಿನ್ನಬೇಕು ಅದು ಭಾರಿ ಇಂಪಾರ್ಟೆಂಟು. ಇದು ವೆರಿ ಸಿಂಪಲ್, ಅದು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ. ಬಾಡಿ ಹೆಂಗೆ ಚೇಂಜ್ ಆಗೋದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರ. ಒಂದು ಪ್ರೀಬಯೋಟಿಕ್ಸ್ ತೊಗೊಳ್ಬೇಕು. ಫಸ್ಟ್ ಆಫ್ ಆಲ್ ಪ್ರೀಬಯೋಟಿಕ್ಸ್ ಅಂದರೆ ಏನು? ಅದು ಮನೆಯಲ್ಲೇ ಇದೆ. ಅದು ಬೆಳ್ಳುಳ್ಳಿ, ಮೆಂತ್ಯ ಕಾಳು ಅಂದರೆ ನೆನೆಸಿದ್ದು, ಆಮೇಲೆ ಶುಂಠಿ. ಅದನ್ನು ಬೆಳಗ್ಗೆ ಸಪ್ಲಿಮೆಂಟ್ಸ್ ತೊಗೊಂಡಾದಮೇಲೆ ಆ ಒಂದು ಬೆಳ್ಳುಳ್ಳಿ 3 ರಿಂದ 4 ಎಸಳು ಅಥವಾ 2 ರಿಂದ 3 ಎಸಳು ಹಾಕ್ಕೊಂಡು ತಿನ್ನಬೇಕು. ಖಾರ ಆಯಿತು ಅಂದರೆ ನೀರು ಕುಡಿಬೇಕು. ನಂತರ ಶುಂಠಿ ಒಂದು ಅರ್ಧ ಸೆಂಟಿಮೀಟರು ಸ್ಲೈಸ್ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಮೆಂತ್ಯ ಕಾಳು ಅದನ್ನು ಇದು ನೆನೆಸ್ಬಿಟ್ಟು 1 ಟೀ ಸ್ಪೂನ್ ತಿನ್ನಬೇಕು. ಆಮೇಲೆ ಇದು ಬಾಳೆ ದಿಂಡಿನ ರಸ ಉಪಲಬ್ಧ ಇತ್ತು ಅಂದರೆ, ಸಿಕ್ತು ಅಂತಂದರೆ ಅದನ್ನು ಯಾವುದೇ ಒಂದು ಟೈಮ್ನಲ್ಲಿ 2 ಸರಿ ತೊಗೊಳ್ಬೋದು. ಒಂದು 100 ml ಅಥವಾ 60 ml. ಆಮೇಲೆ ಅಗಸೆ ಮಜ್ಜಿಗೆ ಅದು ಭಾರಿ ಇಂಪಾರ್ಟೆಂಟ್. ಅದನ್ನು 2 ಬಾರಿ ತೊಗೊಳ್ಬೇಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತೊಗೊಳ್ಳೋ ಹೊತ್ತಿನಲ್ಲಿ ಮೊದಲೇ ಆಹಾರ. ಅದಾದಮೇಲೆ ಹಸುವಿದ್ರೆ ಹಣ್ಣು ತಿನ್ನಬೇಕು ಸೆಕೆಂಡು. ಮತ್ತೆ ಹಸುವಿಲ್ಲ ಅಂತಂದರೆ ಬೇರೆ ತಿಂಡಿ ತಿನ್ನಬಾರ್ದು. ಹಸುವಿದ್ರೇ ತಿನ್ನಬೇಕು, ಇಲ್ಲಾಂದರೆ ಹೊಟ್ಟೆ ಕೆಡುತ್ತೆ. ಆ ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಇನ್ನೊಂದ್ಸರಿ ತೊಗೊಳ್ಬೇಕು. ಹಸಿ ತರಕಾರಿ ಜ್ಯೂಸ್ ಇದನ್ನು 2 ಬಾರಿ ಕುಡಿಬೇಕು. ಯಾವಾಗ? ಮಧ್ಯಾಹ್ನ ಊಟಕ್ಕೆ ಮುಂಚೆ 1 ಸರಿ, ಈವ್ನಿಂಗು ಡಿನ್ನರ್ ಮುಂಚೆ 1 ಸರಿ. ಮತ್ತು ಫಿಶ್ ಭಾರಿ ಇಂಪಾರ್ಟೆಂಟು ಸೆಲ್ ರಿಜಿನರೇಷನ್ಗೆ. ಆದರೆ ಫಿಶ್ ಹೆಂಗೆ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು.
ಅದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಅದನ್ನು ಬೇಕ್ ಮಾಡಬೇಕು. ಅದಕ್ಕೆ ಹಸಿಮೆಣಸ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇದು ಮಾಡಬೇಕು. ಆಮೇಲೆ ಅದನ್ನು ತವಾ ಬಿಸಿ ಮಾಡಿ 1 ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಅದೇ ಎಣ್ಣೆ ಟೈಪ್ ಓಡಾಡ್ತದೆ, ಅದರಲ್ಲೇ ಅದುಮಿ ಫ್ರೈ ಮಾಡ್ಬೋದು. ಅಥವಾ ಸಾರು ಮಾಡ್ಬೋದು. ಸಾರಲ್ಲಂತೂ ನಮ್ಗೆ ಗೊತ್ತು ಎಣ್ಣೆ ಯೂಸ್ ಆಗಲ್ಲ, ಬರೀ ಅರ್ಧ ಟೀ ಸ್ಪೂನ್ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಇದು ಮಾಡೋದು. ಆಮೇಲೆ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದರಲ್ಲಿದೆ ಆದ್ದರಿಂದ. ಮತ್ತು ನೆಕ್ಸ್ಟ್ ಇದು ಚಿಕನ್ ಆಯಿಲ್ ಇದ್ದಂಗೆ ಮಾಡೋದು ಕಲಿಬೇಕು. ಮಸಾಲ ಏನು ಬೇಕಾದ್ರೂ ಹಾಕ್ಬೋದು, ಉಪ್ಪು ಮಾತ್ರ ನಾನು ಹೇಳ್ದಂಗೆ ಇದು ಮಾಡಬೇಕು. ಮತ್ತು ಕೆಮ್ಮು ಮತ್ತು ಡ್ರೈ ಕಾಫು ಮತ್ತು ಜ್ವರ ಎಲ್ಲ ಬಂತಂದರೆ ಮಸಾಲ ಕಷಾಯ ಕುಡಿಯೋದು ಕಲಿಬೇಕು. ಆ ಮಸಾಲ ಕಷಾಯ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಬೆಲ್ಲ, ಶುಂಠಿ, ಕರಿಮೆಣಸು, ಏಲಕ್ಕಿ, ಆಮೇಲೆ ಲವಂಗ, ಆಮೇಲೆ ಚಕ್ಕೆ ಇವನ್ನೆಲ್ಲ ಕುಟ್ಬಿಟ್ಟು 200 ml ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಟೀ ಹಂಗೆ ಎಷ್ಟು ಹೊತ್ತು ಬೇಕಾದ್ರೂ ಕುಡಿಬೋದು. 500 ml ಎವ್ರಿ ಡೇ. ಫಾಸ್ಟಾಗಿ ಇದು ರಿಲೀಫ್ ಆಗುತ್ತೆ. ಇದಕ್ಕೇನು ಟ್ಯಾಬ್ಲೆಟ್ಸ್ ಅವೆಲ್ಲ ತೊಗೊಳ್ಳೋದೇನು ಬೇಕಾಗಿಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಅವಾಯ್ಡ್ ಮಾಡುವಂಥ ಟ್ಯಾಬ್ಲೆಟ್ಸು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್. ಅದು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಹೊಟ್ಟೆನಲ್ಲಿ ಇದನ್ನು ಹಾಳು ಮಾಡುತ್ತೆ. ಎರಡನೇದೇನು ಅಂತಂದರೆ ಬ್ಲಡ್ ಥಿನ್ನರು ಮತ್ತು ಇದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಆಮೇಲೆ ವೈಟಮಿನ್ ಡಿ, ವೈಟಮಿನ್ B12 ಇವೆಲ್ಲನೂ ಅವಾಯ್ಡ್ ಮಾಡ್ಬೋದು. ಎಲ್ಲನೂ ಫುಡ್ಡಲ್ಲೇ ಇದೆ. ಮತ್ತು ಇನ್ನೊಂದು ಸೂಪರ್ ಸೀರಿಯಲ್ ಫುಡ್ ಅಂತ ನಾನು ಡೆವಲಪ್ ಮಾಡಿದ್ದೀನಿ. ಆ ರೆಸಿಪಿ ಅದನ್ನು ನಾವು ಕನ್ನಡದಲ್ಲಿ ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಅಂತ ಹೇಳ್ಕೊಳ್ಬೋದು. ಏನು 20-25% ಗೋಧಿ ನುಚ್ಚು ಅಥವಾ ಅಕ್ಕಿ, ರಿಮೈನಿಂಗ್ 5% ಬೇಳೆ. ಯಾವ ಬೇಳೆನ ಆಗ್ಬೋದು. ಅದರಲ್ಲಿ ತೊಗರಿ ಬಿಟ್ಟು, ಆಮೇಲೆ ಹುರುಳಿ ಬಿಟ್ಟು, ಆಮೇಲೆ ಅದರಲ್ಲೇನೇ ಯಾವುದು ಪೇಷಂಟಿಗೆ ಖುಷಿ ಆಗ್ತದೋ ಆ ತರಕಾರಿ, ಟೊಮ್ಯಾಟೊ, ಆಮೇಲೆ ಅದರಲ್ಲಿ ಆಲೂಗೆಡ್ಡೆ, ಆಮೇಲೆ ಕ್ಯಾರೆಟು, ಬೀನ್ಸು, ಆಮೇಲೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹೈಲಿ ಮೆಡಿಸಿನ್ ವ್ಯಾಲ್ಯೂ ಅವೆಲ್ಲ ಹಾಕಿ ಟೊಮ್ಯಾಟೊ ಹಾಕಿಬಿಟ್ಟು ಅದರಲ್ಲೇ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಮತ್ತು ಕರಿ ಲೀವ್ಸ್ ಹಾಕಿಬಿಟ್ಟು ಬಾಯ್ಲ್ ಮಾಡಿಬಿಟ್ರೆ ಸಾಕು. ಹೆಂಗಿರುತ್ತೆ ಅಂದರೆ ಕುಕ್ಕರಲ್ಲಿ ಒಳ್ಳೆ ಇದಕ್ಕೆ ಬೇಳೆ ಸಾರು ಅನ್ನ ತಿನ್ನೋದಿರ್ತದೆ, ಅಷ್ಟು ಸೊಗಸಾಗಿರುತ್ತೆ. ಅದು ಎಂಟೈರ್ ಬಾಡಿನ ನರಿಶ್ ಮಾಡುತ್ತೆ. ಅದನ್ನು ಕಲಿಬೇಕು.